ಮುಖ್ಯಮಂತ್ರಿಗಳ ಕಾರ್ಯಕ್ರಮದಲ್ಲಿ ಪೊಲೀಸರು ಬ್ಯುಸಿ ಆಗಿದ್ದಾರೆ. ಇದನ್ನ ಗಮನಿಸಿಯೇ ದರೋಡೆಕೋರರು ಈ ಕೃತ್ಯವನ್ನ ಮಾಡಿದ್ದಾರೆ ಅನ್ನೋದು ಬರ್ತಾ ಇದೆ. ಪಕ್ಕಾ ಪ್ಲಾನ್ ಮಾಡಿಕೊಂಡು ದಾಳಿಯನ್ನ ದರೋಡೆಕೋರರು ನಡೆಸಿರುವಂತ ಮಾಹಿತಿ ಸಿಗ್ತಾ ಇದೆ. ಮಂಗಳೂರಿನಲ್ಲಿ ಸಿಎಂ ಇದ್ದಾಗ್ಲೇನೆ ಈ ರೀತಿಯಾಗಿ ಕೃತ್ಯ, ಸಿಎಂ ಇದ್ದಾಗ್ಲೇ ಅನ್ನೋಕ್ಕೇನೂ ಅಲ್ಲ, ಪೊಲೀಸರು ಬೇರೆ ಕಡೆಗೆ ಡೈವರ್ಟ್ ಆದಂಥ ಸಂದರ್ಭದಲ್ಲಿ ಈ ಕೃತ್ಯವನ್ನ ಮಾಡಿದ್ದಾರೆ. ವೆಲ್ ಪ್ಲಾನ್ಡ್ ಆಗಿ ಮಾಡ್ಕೊಂಡಿದ್ದಾರೆ. ಆ ಕಡೆಗೆ ಬೀದರ್ನಲ್ಲೂ ಕೂಡ ಹಾಗೇ ಇರೋದು. ಬೀದರ್ನಲ್ಲೂ ಕೂಡ ಗನ್ಮ್ಯಾನ್ ಇಲ್ಲದೆ ಇರುವಂಥ ಸಂದರ್ಭದಲ್ಲಿ ಮಾಹಿತಿ ತಗೊಂಡು ಅದಕ್ಕೇನೋ ಪ್ಲಾನ್ ಆಗಿ ಮಾಡಿಕೊಂಡೇ ಅದನ್ನು ಲೂಟಿಯನ್ನು ಮಾಡ್ಕೊಳ್ಳೋಕೆ ಮುಂದಾಗಿದ್ದು. ಅದರಲ್ಲಿ ಯಾರು ಶಾಮೀಲಾಗಿದ್ದಾರೆ ಅದನ್ನು ಪೊಲೀಸರು ಪತ್ತೆ ಹಚ್ತಾರೆ. ಈಗ ಮಂಗಳೂರಿನಲ್ಲಿ ನಡೆದಿರುವಂಥ ಈ ದರೋಡೆಯಲ್ಲಿ ಯಾರು ಶಾಮೀಲಾಗಿದ್ದಾರೆ, ಯಾರು ಕೈವಾಡ ಇದೆ, ಅದು ಪೊಲೀಸರು ಈ ಥರ ಕಾರ್ಯಕ್ರಮದಲ್ಲಿ ಬ್ಯುಸಿ ಇರ್ತಾರೆ, ನಾವು ಈ ಕಡೆ ಕೃತ್ಯವನ್ನು ಎಸಗಬಹುದು ಅಂತಿದ್ದಾರೆ. ಬಟ್ ಬ್ಯಾಂಕ್ ಅಂದಮೇಲೆ ಒಬ್ಬ ಸೆಕ್ಯೂರಿಟಿ ಅಂತ ಇದ್ದೇ ಇರ್ತಾನೆ. ಸೆಕ್ಯೂರಿಟಿ ಇರಲಿಲ್ವಾ ಅಲ್ಲಿ ಹೊರಗಡೆಗೆ? ಅವನು ಒಂದು ಗನ್ ಅಂತೂ ಇಟ್ಕೊಂಡಿರ್ತಾನೆ. ಬ್ಯಾಂಕ್ ಅಂತೂ ಸೆಕ್ಯೂರಿಟಿ ಇಲ್ಲದೇನೆ ಹೆಂಗೆ ಬ್ಯಾಂಕ್ ನಡೆಸ್ಕೊಳ್ತಾರೆ? ಅವನಿಗೇನಾಯಿತು? ಅವನಿರಲಿಲ್ವಾ? ಹಲವು ಪ್ರಶ್ನೆಗಳಿದೆ. ಆಮೇಲೆ ಕ್ರೈಮ್ ಸೀನ್ ನಡೆದಿದೆ, ಅಲ್ಲಿ ಪೊಲೀಸರಿಗಿಂತ ಮುಂಚಿತವಾಗಿಯೇ ಖಾದರ್ ಸರ್ ಹೋಗ್ತಾರೆ. ಅದು ಕ್ರೈಮ್ ಸೀನ್ ಅಲ್ವಾ? ದರೋಡೆ ಆಗಿರುವಂಥ ಜಾಗ ಅದು. ಅಲ್ಲಿ ಹೇಗೆ ಆ ಕ್ರೈಮ್ ಸೀನಿಗೆ ಹೋಗ್ತಾರೆ? ಡಿಸ್ಟರ್ಬ್ ಮಾಡಿಡ್ತೀರಲ್ವ ಅದನ್ನೆಲ್ಲ. ತನಿಖೆ ಮಾಡಬೇಕಾದ್ರೆ ಪೊಲೀಸರಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ಯಾರು ಬಂದಿದ್ರು ಏನಿಲ್ಲ. ನನ್ನ ಸಹೋದ್ಯೋಗಿ ಈಗ ಮಂಗಳೂರು ಪ್ರತಿನಿಧಿ, ದಕ್ಷಿಣ ಕನ್ನಡ ಪ್ರತಿನಿಧಿ ಸುಖಪಾಲ್ ಪೊಳಲಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸುಖಪಾಲ್, ಕ್ರೈಮ್ ಸೀನಿಗೆ ಹೋಗಿ ಕೂಡುದು ಯಾಕೆ ಹೋಗ್ತಾರೆ ಗೊತ್ತಿಲ್ಲ. ಪೊಲೀಸರು ಯಾಕೊಬ್ರು ಕಾಣಿಸ್ಲಿಲ್ವಾ? ಬ್ಯಾಂಕಿಗೆ ಯಾರೋ ಒಬ್ಬ ಸೆಕ್ಯೂರಿಟಿನೂ ಕೂಡ ಇರಲಿಲ್ವಾ? ಏನು ಇದೊಂಥರ ವಿಚಿತ್ರವಾಗಿ ಕಾಣಿಸ್ತಾ ಇದೆಯಲ್ಲ ಪ್ರಕರಣ? ಅರುಣ್, ಅದು ವ್ಯವಸಾಯ ಸೇವಾ ಸಹಕಾರಿ ಬ್ಯಾಂಕ್ ಆಗಿರೋದ್ರಿಂದ ದೊಡ್ಡ ಮಟ್ಟದ ಏನು ಸೆಕ್ಯೂರಿಟಿಗಳು ಇರೋದಿಲ್ಲ. ಬಟ್ ಪೊಲೀಸರು ತಕ್ಷಣಕ್ಕೆ ಹೋಗಿದ್ದಾರೆ. ಅಲ್ಲಿನ ಉಳ್ಳಲ ಪೊಲೀಸ್ ಠಾಣೆ ಪೊಲೀಸರು ತಕ್ಷಣಕ್ಕೆ ಅಲ್ಲಿ ಭೇಟಿ ಕೊಟ್ಟಿದ್ದಾರೆ, ಪರಿಶೀಲನೆಗಳನ್ನ ಮಾಡಿದ್ದಾರೆ. ಆ ಬಳಿಕ ಆ ಸ್ಪೀಕರ್ ಅದೇ ಕ್ಷೇತ್ರದ ಶಾಸಕರಾಗಿರೋದ್ರಿಂದ ಆ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ. ಜೊತೆಗೆ ಅವರು ಸಿಎಂ ಪ್ರೋಗ್ರಾಂಗೆ ಭಾಗಿಯಾಗುವ ಮೊದಲು ಆ ಘಟನಾ ಸ್ಥಳಕ್ಕೆ ಹೋಗಿದ್ದಾರೆ. ಅವರಿಗೆ ಬಂದಿರುವಂತಹ ಮಾಹಿತಿಯ ಪ್ರಕಾರ. ಜೊತೆಗೆ ಪೊಲೀಸರು ಪ್ರಕರಣವನ್ನ ದಾಖಲಿಸಿಕೊಂಡಿದ್ದಾರೆ. ಈ ಯಾರು ಆ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದ್ರ ಬಗ್ಗೆನೂ ತನಿಖೆಯನ್ನ ಆರಂಭಿಸಿದ್ದಾರೆ. ಜೊತೆಗೆ ಖಾದರ್ ಅವರು ಆ ಕ್ಷೇತ್ರದ ಶಾಸಕರು ಆಗಿರೋದ್ರಿಂದ ಮತ್ತೆ ಸ್ಪೀಕರ್ ಆಗಿರೋದ್ರಿಂದ ಆ ಸ್ಥಳಕ್ಕೆ ಭೇಟಿ ಕೊಟ್ಟು ಕೆಲವೊಂದು ಮಾಹಿತಿಗಳನ್ನ ಸಂಗ್ರಹ ಮಾಡುವಂತ ಕೆಲಸಕ್ಕೆ ಮುಂದಾಗಿರುವಂತದ್ದು. ಓಕೆ, ಯಾವ ಕಡೆಗೆ ಮೂವ್ ಆಗಿದ್ದಾರೆ? ಇದನ್ನೇನಾದ್ರೂ ಯಾಕಂದ್ರೆ ಮಂಗಳೂರು ಅಂತಂದ್ರೆ ಸಿಕ್ಕಾಪಟ್ಟೆ ಬ್ಯುಸಿ ಇರುವಂತ ಕ್ಷೇತ್ರ. ಎಲ್ಲಾ ಕಡೆನೂ ಆಲ್ಮೋಸ್ಟ್ ಆಲ್ CC ಕ್ಯಾಮ್ರಾಗಳು ಅಳವಡಿಸಿಕೊಂಡಿರುವಂತ ಜಾಗ ಅದು. ಬಹಳಷ್ಟು ಕಡೆಗಳಲ್ಲಿ ಇದಾವೆ. ಅಲ್ಲೇನಾದ್ರೂ ಸಿಗ್ತಾ ಇದೆಯಾ? ಯಾವ ಕಡೆಗೆ ಹೋಗಿದ್ದಾರೆ ಅವರು? ಬೈಕಲ್ಲಿ ಬಂದಿದ್ದ, ಹೇಗೆ? ಇಲ್ಲ, ನಾನು ಆಗ್ಲೇ ಹೇಳಿದಾಗೆ ಅವರು ಒಂದು P8 ಕಾರಲ್ಲಿ ಬಂದಿರುವಂತದ್ದು. 5 ಜನರು ಈ ಒಂದು ತಂಡದಲ್ಲಿದ್ರು. ಆ ಸಂದರ್ಭದಲ್ಲಿ ತಕ್ಷಣಕ್ಕೆ ಅಲ್ಲಿಂದ ಅವರು ಎಲ್ಲವನ್ನ ಕಿತ್ಕೊಂಡು, ಅಂದ್ರೆ ಅಲ್ಲಿ ಮಹಿಳಾ ಸಿಬ್ಬಂದಿ ಇದ್ದಾರೆ, ಅವರಿಗೆ ಮೊದಲಿಗೆ ಪಿಸ್ತೂಲನ್ನ ತೋರಿಸಿದ್ದಾರೆ. ಜೊತೆಗೆ ನಿನ್ನೆ ಬೀದರ್ನಲ್ಲಿ ಘಟನೆ ಆಗಿರೋದ್ರಿಂದ ಬ್ಯಾಂಕಿನ ಸಿಬ್ಬಂದಿಗಳು ಈ ರೀತಿಯಾಗಿ ಎಚ್ಚೆತ್ತುಕೊಂಡಿದ್ದಾರೆ, ಯಾವುದೇ ರೀತಿ ತೊಂದರೆ ಆಗಬಾರ್ದು ಅನ್ನುವಂತ ಕಾರಣಕ್ಕೆ. ಆ ಬಳಿಕ ಎಲ್ಲವನ್ನ ಕಿತ್ಕೊಂಡು ಅಲ್ಲಿಂದ ಏಕಾಏಕಿಯಾಗಿ ಪರಾರಿಯಾಗಿದ್ದಾರೆ. ಈ ಒಂದು P8 ಕಾರ್ನಲ್ಲಿ ಬಂದಿರುವಂತ 5 ಮಂದಿ ತಂಡದ ಆಗಂತುಕರು ಯಾರಿದ್ದಾರೆ ಅವರು ಅಲ್ಲಿಂದ ಪರಾರಿಯಾಗಿದ್ದಾರೆ. ಅವರು ಆ ಬಳಿಕ ನೇರವಾಗಿ ಮಂಗಳೂರು ಕಡೆಗೆ, ಅಂದ್ರೆ ಆ ಕೋಟೆಕಾರ್ನಿಂದ ಅದು ಕೇರಳಕ್ಕೆ ಹೋಗುವಂತ ಒಂದು ಭಾಗ, ಇನ್ನೊಂದು ಭಾಗ ಮಂಗಳೂರಿಗೆ ಬರುವಂತದ್ದು. ಹಾಗಾಗಿ ಮಂಗಳೂರಿನ ಕಡೆಗೆ ಅವರು ಬಂದಿರುವಂತದ್ದು. ಅರುಣ್, ಓಕೆ, ಅವರು ಆ ಬ್ಯಾಂಕಲ್ಲೂ ಕೂಡ ಎಲ್ಲೂ ಕ್ಯಾಮ್ರಾ ಹಾಕಿಲ್ವಾ? ಬ್ಯಾಂಕ್ ಅಲ್ಲಿ CC ಕ್ಯಾಮೆರಾ ಇದೆ. ಜೊತೆಗೆ ಆರೋಪಿಗಳ ಚೆಹರೆಗಳೇನಿದೆ ಅದು ಪೊಲೀಸರಿಗೆ ಈಗಾಗಲೇ ಸಿಕ್ಕಿರುವಂತದ್ದು. ಹಾಗಾಗಿ ಪೊಲೀಸರು ಆ ಆಂಗಲ್ ಅಲ್ಲಿ ಈಗ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಸದ್ಯ ಘಟನೆ ಆದ ಬಳಿಕ ಪೊಲೀಸರು ಎಲ್ಲಾ ಕಡೆಗಳಲ್ಲಿ ನಾಕಾಬಂದಿ ಹಾಕಿ ಅದನ್ನ ಪರಿಶೀಲನೆ ಮಾಡುವಂತದ್ದು. ಒಂದು ವೇಳೆ ಅವರು ಏನಾದ್ರು ಕೇರಳದ ಕಡೆಗೆ ಹೋಗಿದ್ದಿದ್ರೆ ತೊಂದರೆ ಆಗ್ತಾ ಇತ್ತು. ಆದ್ರೆ ಅವರು ಆ ಕೇರಳದ ಕಡೆಗೆ ಹೋಗಿಲ್ಲ, ನೇರವಾಗಿ ಮಂಗಳೂರು ಕಡೆಗೆ ಬಂದಿದ್ದಾರೆ. ಮಂಗಳೂರು ಸೇರಿದಂತೆ ಸಾಕಷ್ಟು ಕಡೆಗಳಲ್ಲಿ CC ಕ್ಯಾಮೆರಾಗಳಿದೆ. ಅದರ ವಿಜುವಲ್ಸ್ ಅನ್ನ ತರಿಸಿಕೊಂಡು ಪೊಲೀಸರು ತನಿಖೆಯನ್ನ ಮುಂದುವರಿಸಿರುವಂತದ್ದು. ಓಕೆ ಸುಖಪಾಲ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.